ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ಯಾರೆಲ್ಲ ಒಂದು ಪಿಂಚಣಿಗಳನ್ನು ಪಡಿತಾ ಇದ್ರಿ, ಪಿಂಚಣಿನ ಪಡಿತಾ ಇದ್ದಂಥವರಿಗೆ ಎರಡು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನೆಲ್ಲ ಒಂದು ಸರ್ಕಾರದ ಕಡೆಯಿಂದ ಗುಡ್ ನ್ಯೂಸ್ ಬಂದಿದೆ ಅಂತ ಸಂಪೂರ್ಣವಾಗಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಭಾಳಷ್ಟು ಜನರು ನಮಗೆ ಏನಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಅಂತಂದರೆ, ಡಿಸೆಂಬರ್ ತಿಂಗಳದು ಇನ್ನೂ ಕೂಡ ಪಿಂಚಣಿನ ನಮಗೆ ಜಮಾ ಆಗಿಲ್ಲ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಅದರ ಜೊತೆಗೆ ವೀಕ್ಷಕರೇ, ಇನ್ನೂ ಕೆಲವೊಂದಿಷ್ಟು ಜನರು ಏನಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಅಂತಂದರೆ, ನವೆಂಬರ್ ತಿಂಗಳದು ಮತ್ತು ಸೆಪ್ಟೆಂಬರ್ ತಿಂಗಳದು ನಮಗೆ ಪಿಂಚಣಿ ಹಣ ಏನಿದೆ, ಪಿಂಚಣಿ ಹಣ ಜಮಾ ಆಗಿಲ್ಲ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಜೊತೆಗೆ ಇವರಿಗೆಲ್ಲ ಏನೇನು ಗುಡ್ ನ್ಯೂಸ್ನ ಸರ್ಕಾರದ ಕಡೆಯಿಂದ ಬಂದಿರುವಂಥ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವೀಕ್ಷಕರೇ, ಮೂರನೇದಾಗಿ ಒಂದು ಸರ್ಕಾರದ ಕಡೆಯಿಂದ ಪಿಂಚಣಿದಾರರಿಗೆ ಏನು ಗುಡ್ ನ್ಯೂಸ್ ಬಂದಿದೆ ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ಪಿಂಚಣಿನ ಪಡಿತಕ್ಕಂಥವರಿಗೆ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ವಿಡಿಯೋ ಆಗಿರುತ್ತೆ. ಹೀಗಾಗಿ ವೀಕ್ಷಕರು ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ತಪ್ಪದೆ ಲೈಕ್ ಮಾಡಿ. ಇನ್ನೂ ಯಾರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀನಿ ಅಂತಂದರೆ, ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ, ಅಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು, ಹೊಸ ವೀಡಿಯೋಗಳು, ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ, ಪಿಂಚಣಿದಾರರಿಗೆ ಇರುವಂಥ ಗುಡ್ ನ್ಯೂಸ್ಗಳನ್ನು ತಿಳಿಸ್ಕೊಡ್ತಿದ್ದೀನಿ. ಮೊದಲನೇದಾಗಿ 2-3 ತಿಂಗಳಿಂದ ಬರದೇ ಇದ್ದಂಥವರಿಗೆ ಹಣನ ಯಾವಾಗ ಬರುತ್ತೆ, ಮತ್ತು ಇವಾಗ ಡಿಸೆಂಬರ್ ತಿಂಗಳು ಹಣನ ಬರಬೇಕಾಗಿರುವಂಥ ಹಣನ ಯಾವಾಗ ಬರುತ್ತೆ, ಮತ್ತು ಯಾರಿಗೆಲ್ಲ ಡಿಸೆಂಬರ್ ತಿಂಗಳವರೆಗೂ ಕೂಡ ಏನು ಪೆಂಡಿಂಗ್ ಹಣ ಇದೆ ಅಂಥವರಿಗೆ ಸರ್ಕಾರದ ಕಡೆಯಿಂದ ಏನು ಗುಡ್ ನ್ಯೂಸ್ನ ಬಂದಿದೆ ಅಂತ ಎಲ್ಲವೂ ಕೂಡ ವಿವರವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಬರದೇ ಇದ್ದಂಥವರಿಗೆ ಯಾವಾಗ ಬರುತ್ತೆ ಮತ್ತು ಯಾರಿಗೆ ಹಣನ ಬರೋದಿಲ್ಲ ಅಂತ ಎಲ್ಲವೂ ಕೂಡ ವಿವರವಾಗಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿದಾರರಾಗಿರ್ಬೋದು, ಅಂಗವಿಕಲ ಪಿಂಚಣಿದಾರರಾಗಿರ್ಬೋದು, ಮನಸ್ವಿನಿ ಪಿಂಚಣಿದಾರರಾಗಿರ್ಬೋದು, ಮೈತ್ರಿ ಪಿಂಚಣಿದಾರರಾಗಿರ್ಬೋದು, ಅಂಗವಿಕಲ ಪಿಂಚಣಿದಾರರಾಗಿರ್ಬೋದು, ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿದಾರರಾಗಿರ್ಬೋದು, ವೃದ್ಧಾಪ್ಯ ಯೋಜನೆ ಪಿಂಚಣಿದಾರರಾಗಿರ್ಬೋದು, ಈ ರೀತಿಯಾಗಿ ಸರ್ಕಾರದ ಕಡೆಯಿಂದ ಯಾವೆಲ್ಲ ಪಿಂಚಣಿನ ಪಡಿತಾ ಇದ್ದೀರಿ, ಪಿಂಚಣಿನ ಪಡಿತಾ ಇದ್ದಂಥವರಿಗೆ ಸರ್ಕಾರದ ಕಡೆಯಿಂದ ಈ 3 ಅಪ್ಡೇಟ್ಸ್ಗಳನ್ನು ತಿಳಿದುಕೊಳ್ಬೇಕಾಗುತ್ತೆ. ಹೀಗಾಗಿ ವಿಡಿಯೋನ ಮಿಸ್ ಮಾಡದ ಕಡೆ ತನಕ ವಾಚ್ ಮಾಡಿ ಅಂತ ಹೇಳ್ತಾ, ಬನ್ನಿ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ನಮಗೆ ಭಾಳಷ್ಟು ಜನರು ಕಮೆಂಟ್ಗಳ ಮೂಲಕ ಮಾಹಿತಿನ ಕೇಳ್ತಾ ಇದ್ರು. ನಮಗೆ ಇನ್ನೂ ಕೂಡ ಡಿಸೆಂಬರ್ ತಿಂಗಳದು ಪಿಂಚಣಿ ಹಣ ಏನಿದೆ, ಪಿಂಚಣಿ ಹಣ ಜಮಾ ಆಗಿಲ್ಲ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ವೀಕ್ಷಕರೇ, ಇದ್ರ ಬಗ್ಗೆ ತಮಗೆ ಮಾಹಿತಿನ ತಿಳಿಸುವುದಾದರೆ, ನೀವು ಮೊದಲನೇದಾಗಿ ವೀಕ್ಷಕರೇ, ಯಾರಿಗೆಲ್ಲ ಡಿಸೆಂಬರ್ ತಿಂಗಳದು ಪಿಂಚಣಿ ಹಣ ಬಂದಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಯಾರಿಗೆಲ್ಲ ಡಿಸೆಂಬರ್ ತಿಂಗಳದು ಬಂದಿಲ್ಲ ಅವರು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಹಿಂದೆ 2-3 ತಿಂಗಳಿಂದ ಪಿಂಚಣಿ ಹಣ್ಣು ಬಂದಿಲ್ಲ ಅಂತಂದರೆ ಯಾವ್ಯಾವ ತಿಂಗಳು ಪಿಂಚಣಿ ಹಣ ಬಂದಿಲ್ಲ ಅಂತ ಕಮೆಂಟ್ಗಳ ಮೂಲಕ ಮಾಹಿತಿನ ತಿಳಿಸ್ಕೊಡಿ ಅಂತ ಹೇಳ್ತಾ, ವೀಕ್ಷಕರೇ, ಮೊದಲನೇ ಗುಡ್ ನ್ಯೂಸ್ನ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಒಂದು ಡಿಸೆಂಬರ್ ತಿಂಗಳಲ್ಲಿ ಪಿಂಚಣಿನ ಏನು ಜಮಾ ಆಗಬೇಕಾಗಿತ್ತು, ಭಾಳಷ್ಟು ಜನರಿಗೆ ಜಮಾ ಆಗಿದೆ. ಇನ್ನೂ ಕೆಲವೊಂದಿಷ್ಟು ಜನರಿಗೆ ಬರದೇ ಅಂಥವರಿಗೆ ಸರ್ಕಾರದ ಕಡೆಯಿಂದ ಈಗಾಗಲೇ ಹಣನ ಬಿಡುಗಡೆ ಆಗ್ತಾ ಇದೆ ವೀಕ್ಷಕರೇ. ಇನ್ನೂ ಕೂಡ ನಿನ್ನೆ ತಾನೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಏನು ಬರದೇ ಇದ್ದಂಥವರಿಗೆ ಡಿಸೆಂಬರ್ ತಿಂಗಳದ ಪಿಂಚಣಿನ ಜಮಾ ಆಗಿದೆ. ಹೀಗಾಗಿ ಯಾರಿಗೆಲ್ಲ ಇನ್ನೂ ಕೂಡ ಬಂದಿಲ್ಲ ಅಂಥವರಿಗೆ ಜಮಾ ಆಗ್ತಾ ಇದೆ ವೀಕ್ಷಕರೇ. ದಯವಿಟ್ಟು ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ಗಾಬರಿ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೆ ಬರುತ್ತಾ ಇಲ್ವಾ ಅಂತ ಸರ್ಕಾರದ ಕಡೆಯಿಂದ ಈಗಾಗಲೇ ಹಣನ ಕೂಡ ಜಮಾ ಆಗ್ತಾ ಇದೆ ವೀಕ್ಷಕರೇ. ಇನ್ನೂವರೆಗೂ ಕೂಡ ನಿನ್ನೆ ತಾನೇ ಪಿಂಚಣಿ ಹಣ ಏನಿದೆ ಪೆಂಡಿಂಗ್ ಇರುವಂಥ ಪಿಂಚಣಿದಾರರಿಗೆ ಪೆಂಡಿಂಗ್ ಹಣನ ಜಮಾ ಆಗಿರುವಂಥದ್ದು. ಇದು ಮೊದಲನೇ ಗುಡ್ ನ್ಯೂಸ್ ಅಂತ ಹೇಳ್ಬೋದು ವೀಕ್ಷಕರೇ. ಯಾರೆಲ್ಲ ಒಂದು ಡಿಸೆಂಬರ್ ತಿಂಗಳ ಪಿಂಚಣಿ ಹಣ ಇನ್ನೂ ಕೂಡ ಪಡೆದಿಲ್ಲ ಅಂಥವರಿಗೆ ಸರ್ಕಾರದ ಕಡೆಯಿಂದ ಜಮಾ ಆಗ್ತಾ ಇದೆ ವೀಕ್ಷಕರೇ. ಇದು ಮೊದಲನೇ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಇನ್ನು ಎರಡನೇದಾಗಿ ವೀಕ್ಷಕರೇ, ನಮಗೆ ಭಾಳಷ್ಟು ಜನರು ಕಮೆಂಟ್ಗಳನ್ನ ಮಾಡ್ತಾಯಿದ್ರು, ನವೆಂಬರ್ ತಿಂಗಳದು ಬಂದಿಲ್ಲ ನಮಗೆ, ಮತ್ತು ಡಿಸೆಂಬರ್ ತಿಂಗಳದು ಪಿಂಚಣಿ ಹಣ ಏನಿದೆ ಪಿಂಚಣಿ ಹಣ ಬಂದಿಲ್ಲ ಅಂತ ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿದಾರರಾಗಿರ್ಬೋದು, ಅಂಗವಿಕಲ ಪಿಂಚಣಿದಾರರು, ವಿಧವಾ ವೇತನ ಪಿಂಚಣಿದಾರರು, ಮನಸ್ವಿನಿ ಪಿಂಚಣಿದಾರರು, ಮೈತ್ರಿ ಪಿಂಚಣಿದಾರರು, ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಪಿಂಚಣಿದಾರರು, ಈ ರೀತಿಯಾಗಿ ಪಿಂಚಣಿನ ಪಡಿತಕ್ಕಂಥವ್ರು ನಮಗೆ ಕಮೆಂಟ್ ಮೂಲಕ ಮಾಹಿತಿನ ಕೇಳ್ತಾ ಇದ್ರು. ನಮಗೆ ನವೆಂಬರ್ದು ಮತ್ತು ಡಿಸೆಂಬರ್ ತಿಂಗಳದು 2-3 ತಿಂಗಳಿಂದ ಹಣನ ಬರ್ತಾ ಇಲ್ಲ ಅಂತ ಕೇಳ್ತಾ ಇದ್ರು ವೀಕ್ಷಕರು ಕಮೆಂಟ್ಗಳ ಮೂಲಕ. ವೀಕ್ಷಕರೇ, ಇದ್ರ ಬಗ್ಗೆ ಸರ್ಕಾರದ ಕಡೆಯಿಂದ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ, ಎರಡನೇ ಗುಡ್ ನ್ಯೂಸ್ ಅಂತ ಮೊದಲನೇ ತಿಳಿಸ್ಕೊಡ್ತಾ ಇದ್ದೀನಿ ತಮಗೆ. ಈಗಾಗಲೇ ಯಾರ್ದೆಲ್ಲ ಒಂದು ಪೆಂಡಿಂಗ್ ಇದೆ, ತಾಂತ್ರಿಕ ಸಮಸ್ಯೆಯಿಂದ ಏನಾದರೂ ಪೆಂಡಿಂಗ್ ಆಗಿತ್ತು, ಸರ್ಕಾರದ ಕಡೆಯಿಂದ ಹೋಲ್ಡ್ ಆಗಿ ನಿಂತಿತ್ತು ಹಣನ ಅಂತಂದರೆ, ಈ ಒಂದು ಡಿಸೆಂಬರ್ 2025 ಕೊನೆಯ ತಿಂಗಳು ಡಿಸೆಂಬರ್ ಆಗಿರುವ ಕಾರಣಕ್ಕಾಗಿ ಈ ಒಂದು ಡಿಸೆಂಬರ್ ತಿಂಗಳಲ್ಲೇ ಎಲ್ಲವೂ ಕೂಡ ಪೆಂಡಿಂಗ್ ಇರುವಂಥ ಹಣನ ಕ್ಲಿಯರ್ ಮಾಡಬೇಕು ಅಂತ ಸರ್ಕಾರದ ಕಡೆಯಿಂದ ಮಾಡ್ತಾ ಇರುವಂಥದ್ದು. ಹೀಗಾಗಿ ಯಾರಿಗೆಲ್ಲ ಡಿಸೆಂಬರ್ದು ತಿಂಗಳಲ್ಲಿ ಪೆಂಡಿಂಗ್ ಇರುವಂಥ ಹಣನ 2-3 ತಿಂಗಳಿಂದ ಪೆಂಡಿಂಗ್ ಹಣ ಇತ್ತು ಅಂತಂದರೆ ಎಲ್ಲವೂ ಕೂಡ ಕ್ಲಿಯರ್ ಮಾಡ್ತೀವಿ ಅಂತ ಮಾಹಿತಿನ ಬಂದಿರತಕ್ಕಂಥ ಅಪ್ಡೇಟ್ಗಳನ್ನೇ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ. ಯಾರಿಗೆಲ್ಲ 2-3 ತಿಂಗಳ ಹಣದ ಪೆಂಡಿಂಗ್ ಇದೆ ಅಂಥವ್ರಿಗೆ ಹಣನ ಜಮಾ ಆಗ್ತಾ ಇರುವಂಥದ್ದು ವೀಕ್ಷಕರೇ. ಹೀಗಾಗಿ ಯಾರಿಗೆಲ್ಲ
ಪೆಂಡಿಂಗ್ ಹಣನ ಜಮಾ ಆಗಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಯಾರಿಗೆ ಜಮಾ ಆಗಿಲ್ಲ ಅಂಥವ್ರು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಇನ್ನು ವೀಕ್ಷಕರೇ ಮೂರನೇದಾಗಿ ಸರ್ಕಾರದ ಕಡೆಯಿಂದ ಏನು ಗುಡ್ ನ್ಯೂಸ್ನ ಬಂದಿದೆ ಅಂತ ನೋಡೋದಾದರೆ ವೀಕ್ಷಕರೇ, ಮೂರನೇದಾಗಿ ಏನು ರಾಜ್ಯದಲ್ಲಿ ಸುಮಾರು 23 ಲಕ್ಷಕ್ಕೂ ಅಧಿಕ ಒಂದು ಅನರ್ಹ ಪಿಂಚಣಿದಾರರು ಪಿಂಚಣಿ ಸೌಲಭ್ಯಗಳನ್ನು ಪಡಿತಾ ಇದ್ದಾರೆ ಅಂತ ರಾಜ್ಯ ಸರ್ಕಾರದ ಗಮನಕ್ಕೆ ಬಂದಿರುವ ಕಾರಣ ಅಂತಹವರ ಪಿಂಚಣಿಗಳನ್ನು ವೀಕ್ಷಕರೇ ಸ್ಥಗಿತಗೊಳಿಸಲಾಗಿದೆ. ಹೀಗಾಗಿ ಅಂಥವರ ಪಿಂಚಣಿದಾರರು ಏನಿದ್ದಾರೆ ಅದರಲ್ಲಿ ವೀಕ್ಷಕರೇ ಅರ್ಹತೆ ಹೊಂದಿದವ್ರದ್ದು ಕೆಲವೊಂದಿಷ್ಟು ಫಲಾನುಭವಿಗಳದ್ದು ಪಿಂಚಣಿಗಳನ್ನು ರದ್ದಾಗಿದೆ. ಹೀಗಾಗಿ ಈ ಒಂದು ಡಿಸೆಂಬರ್ ತಿಂಗಳಲ್ಲೇ ಪರಿಷ್ಕರಣೆ ಆಗಿ ವೀಕ್ಷಕರೇ 2026ರಲ್ಲಿ ಜನವರಿಯಿಂದ ಅರ್ಹ ಪಿಂಚಣಿದಾರರಿಗೆ ಪಿಂಚಣಿ ಸೌಲಭ್ಯನ ಸಿಗಬೇಕು. ಕೆಲವೊಂದಿಷ್ಟು ಜನರು ಈ ರೀತಿಯಾಗಿ ಅರ್ಹತೆ ಹೊಂದಿದವ್ರದ್ದು ಪಿಂಚಣಿಗಳನ್ನು ರದ್ದಾಗಿರುವ ಕಾರಣ ಅವರಿಗೆ ಪಿಂಚಣಿ ಹಣ ಬರ್ತಾ ಇತ್ತು. ಪಿಂಚಣಿ ಹಣ ಬರದೇ ಇದ್ದುವ ಕಾರಣಕ್ಕಾಗಿ ಅವರ ಒಂದು ಜೀವನಕ್ಕೆ ಭಾಳಷ್ಟು ತೊಂದರೆ ಆಗ್ತಾ ಇದೆ. ಅವರ ಜೀವನ ನಡೆಸಲಿಕ್ಕೆ ಭಾಳಷ್ಟು ಒಂದು ಹಣನ ಭಾಳಷ್ಟು ಸಹಾಯ ಆಗ್ತಾ ಇತ್ತು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಹೀಗಾಗಿ ಯಾರೆಲ್ಲ ಒಂದು ಅರ್ಹ ಫಲಾನುಭವಿಗಳಿದ್ದಾರೆ ಅರ್ಹ ಫಲಾನುಭವಿಗಳ ಪಿಂಚಣಿಗಳನ್ನು ರದ್ದು ಆಗಬಾರ್ದು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಈಗಾಗಲೇ ಯಾರ್ದೆಲ್ಲ ಪಿಂಚಣಿಗಳನ್ನು ರದ್ದು ಆಗಿದೆ ದಯವಿಟ್ಟು ಅಂಥವರು ನಿಮ್ಮ ಒಂದು ತಹಸೀಲ್ ಆಫೀಸ್ಗೆ ವಿಸಿಟ್ ಮಾಡಿ ಅಥವಾ ಪಿಂಚಣಿ ನಿರ್ದೇಶನಾಲಯಕ್ಕೆ ವಿಸಿಟ್ ಮಾಡಿ ಅಲ್ಲಿ ನಿಮ್ಮ ಒಂದು ಪಿಂಚಣಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಪಿಂಚಣಿ ಸ್ಟೇಟಸ್ನ ಚೆಕ್ ಮಾಡ್ಕೊಂಡಾಗ ಪಿಂಚಣಿ ಅಧಿಕಾರಿಗಳಿಗೂ ತಮಗೆ ಏನಾದರೂ ಪಿಂಚಣಿ ಕ್ಯಾನ್ಸಲ್ ಆಗಿತ್ತು ರದ್ದಾಗಿತ್ತು ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಸಬ್ಮಿಟ್ ಮಾಡೋಕ್ಕೆ ಕೇಳ್ತಾರೆ. ಸಂಬಂಧಪಟ್ಟಂತೆ ದಾಖಲೆಗಳನ್ನು ಸಬ್ಮಿಟ್ ಮಾಡಿ ನೀವು ಯಥಾಸ್ಥಿತಿಯಾಗಿ ಪಿಂಚಣಿನ ಒಂದು ಜನವರಿ ತಿಂಗಳಿಂದಲೇ ನೀವು ಮತ್ತೆ ಚಾಲ್ತಿಯಲ್ಲಿ ಮಾಡಿಸ್ಕೊಳ್ಬೋದು ವೀಕ್ಷಕರೇ. ಇದು ಮೂರನೇ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ವೀಕ್ಷಕರೇ. ನಾಲ್ಕನೇದಾಗಿ ನೋಡೋದಾದರೆ ಮಾನ್ಯ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ಕೂಡ ಈಗಾಗಲೇ ಪಿಂಚಣಿನ ಪಡಿತಕ್ಕಂಥವರಲ್ಲಿ ಅದರಲ್ಲಿ ಸಂಧ್ಯಾ ಸುರಕ್ಷಾ ಪಿಂಚಣಿದಾರರಾಗಿರ್ಬೋದು, ವೃದ್ಧಾಪ್ಯ ಯೋಜನೆ ಪಿಂಚಣಿದಾರರಾಗಿರ್ಬೋದು, ಈ ಒಂದು ಪಿಂಚಣಿನ ಪಡಿತಕ್ಕಂಥವರಲ್ಲಿ ಭಾಳಷ್ಟು ಜನರಿಗೆ ಏನಾಗಿದೆ ಅಂತಂದರೆ ಪಿಂಚಣಿಗಳನ್ನು ರದ್ದು ಆಗೋಕ್ಕೆ ಕಾರಣ ವಯಸ್ಸಿನ ಸರಿಯಾಗಿ ವಯಸ್ಸು ಹೊಂದಾಣಿಕೆ ಆಗ್ತಾ ಇಲ್ಲ ಒಂದು ಪಿಂಚಣಿದಾರರದು ಅಂತ ಕೃಷ್ಣ ಬೈರೇಗೌಡರು ಕೂಡ ಮಾಹಿತಿಯನ್ನು ತಿಳಿಸಿರುವಂಥದ್ದು. ಬೆಳಗಾವಿ ಅಧಿವೇಶನದಲ್ಲಿ ಈ ಒಂದು ಮಾಹಿತಿಯನ್ನು ಕೂಡ ಅವರು ಸ್ವತಃ ಪ್ರಸ್ತಾಪ ಮಾಡಿರುವಂಥದ್ದು. ಹೀಗಾಗಿ ಯಾರ್ದೆಲ್ಲ ದಾಖಲೆಗಳಲ್ಲಿ ವಯಸ್ಸಿನ ಹೊಂದಾಣಿಕೆ ಆಗ್ತಾ ಇಲ್ಲ ದಯವಿಟ್ಟು ಅಂತಹ ಪಿಂಚಣಿದಾರರು ಕೂಡಲೇ ನಿಮ್ಮ ಒಂದು ದಾಖಲೆಗಳನ್ನು ಸಂಬಂಧಪಟ್ಟಂತೆ ಇಲಾಖೆಗೆ ಹೋಗಿ ಸರಿಪಡಿಸ್ಕೊಳ್ಬೇಕು ಅಂತ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ಪ್ರತಿಯೊಬ್ಬರು ಕೂಡ ನಿಮ್ಮ ಒಂದು ದಾಖಲೆಗಳನ್ನು ಚೆಕ್ ಮಾಡ್ಕೊಳ್ಳಿ. ದಾಖಲೆಗಳು ಚೆಕ್ ಮಾಡ್ಕೊಂಡ ನಂತರ ದಾಖಲೆಗಳಲ್ಲಿ ಏನಾದರೂ ನಿಮ್ಮ ಒಂದು ವಯಸ್ಸು ಹೆಸರುಗಳನ್ನ ಹೊಂದಾಣಿಕೆ ಆಗ್ತಾ ಇಲ್ಲ ಅಂತಂದರೆ ಕೂಡಲೇ ಅದನ್ನು ಸರಿಪಡಿಸ್ಕೊಳ್ಳಿ. ಇಲ್ಲ ಅಂತಂದರೆ ನಿಮ್ಮ ಒಂದು ಪಿಂಚಣಿಗಳು ಕೂಡ ರದ್ದಾಗುವ ಚಾನ್ಸಸ್ ಇರುತ್ತೆ ವೀಕ್ಷಕರೇ. ಯಾಕೆ ಅಂತಂದರೆ ಈಗಾಗಲೇ ರಾಜ್ಯದಲ್ಲಿ ಎಲ್ಲ ಕಡೆಯೂ ಪರಿಷ್ಕರಣೆ ಆಗ್ತಾ ಇರುವಂಥದ್ದು. ಎಲ್ಲ ಜಿಲ್ಲೆಯಲ್ಲೂ ಕೂಡ ಯಾರ್ದೆಲ್ಲ ಒಂದು ವಯಸ್ಸಿನ ಹೊಂದಾಣಿಕೆ ಸರಿಯಾಗಿ ಆಗ್ತಾ ಇಲ್ಲ ಅಂಥವ್ರದ್ದು ಪಿಂಚಣಿಗಳನ್ನು ರದ್ದು ಆಗ್ತಾ ಇದ್ದಾವೆ. ಹೀಗಾಗಿ ಪ್ರತಿಯೊಬ್ಬರು ಕೂಡ ವಯಸ್ಸಿನ ಹೊಂದಾಣಿಕೆ ಇರದೇ ಇದ್ದಂಥ ಪಿಂಚಣಿದಾರರೇನಿದ್ದೀರ ಅಂಥವರು ಕೂಡಲೇ ನಿಮ್ಮ ಒಂದು ವಯಸ್ಸಿನ ಹೊಂದಾಣಿಕೆಯನ್ನು ಸರಿಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇದು 4ನೇ ಅಪ್ಡೇಟ್ ಆಗಿ ಸರ್ಕಾರದ ಕಡೆಯಿಂದ ಬಂದಿರುವಂಥದ್ದು ವೀಕ್ಷಕರೇ. ಈ ಒಂದು 4 ಅಪ್ಡೇಟ್ಗಳನ್ನು ನೀವು ಸರಿಯಾಗಿ ಮಾಡಿದರೆ ನಿಮಗೆ ಪಿಂಚಣಿಯನ್ನು ಖಂಡಿತವಾಗಿಯೂ 2026ರಲ್ಲಿಯೂ ಕೂಡ ಕಂಟಿನ್ಯೂ ಆಗಿ ಚಾಲ್ತಿಯಲ್ಲಿರುತ್ತೆ ವೀಕ್ಷಕರೇ. ಮತ್ತು ನೀವೇನಾದರೂ ಮಿಸ್ಟೇಕ್ ಇದ್ದು ನಿಮಗೆ ಏನಾದರೂ ಪ್ರಾಬ್ಲಮ್ ಆಗಿತ್ತು, ನೀವು ಏನಾದರೂ ಮಾಡಿಸಿಲ್ಲ ಅಂತಂದರೆ ಈ ರೀತಿಯಾಗಿ ಪ್ರಾಬ್ಲಮ್ ಇದ್ದವರು ಕಂಪ್ಲೀಟಾಗಿ ಮಾಡಿಸಿಲ್ಲ ಅಂತಂದರೆ ನಿಮಗೆ ಪಿಂಚಣಿನ ಬರೋದು ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ ಅಂತ ಸರ್ಕಾರದ ಕಡೆಯಿಂದ ಬಂದಿರುವಂಥ ಅಪ್ಡೇಟ್ಗಳನ್ನೇ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ ಏನಾದರೂ ಈ ಒಂದು ಪಿಂಚಣಿದಾರರ ಬಗ್ಗೆ ಪಿಂಚಣಿ ಯೋಜನೆಗಳ ಬಗ್ಗೆ ತಮಗೆ ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಂತಹ ಕಮೆಂಟ್ಗಳಿಗೆ ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ವೀಕ್ಷಕರೇ. ಡಿಸೆಂಬರ್ ತಿಂಗಳದು ಈಗಾಗಲೇ ಪಿಂಚಣಿನ ಯಾರಿಗೆ ಬಂದಿಲ್ಲ ಅಂಥವರಿಗೆ ಜಮಾ ಆಗ್ತಾ ಇದೆ. ಯಾರಿಗೆಲ್ಲ ಜಮಾ ಆಗಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇನ್ನೂ ಯಾರಿಗೆ ಜಮಾ ಆಗಿಲ್ಲ ಅಂಥವರು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಮಗೆ ಮಾಹಿತಿನ ತಿಳಿಸ್ಕೊಡಿ ಅಂತ. ಇಷ್ಟು ಪಿಂಚಣಿದಾರರಿಗೆ ಇರುವಂಥ ಎಲ್ಲ ಕೂಡ ಮಾಹಿತಿಗಳನ್ನು ಎಲ್ಲ ಅಪ್ಡೇಟ್ಸ್ಗಳನ್ನು ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿತ್ತು ಅಂತಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪ್ ಅನ್ನೋ ಆಪ್ಷನ್ ಕೂಡ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಎಲ್ಲ ಕಡೆ ಪಿಂಚಣಿದಾರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.